ಸ್ವಾಮೀಜಿಯೊಬ್ಬರ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳಿಬಂದಿದೆ. 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪ. ಸ್ವಾಮೀಜಿಯೊಬ್ಬರ ವಿರುದ್ಧ ಸ್ಫೋಟಕ ಆರೋಪ. 17 ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಆರೋಪವನ್ನ ಎದುರಿಸುತ್ತಿದ್ದಾರೆ. ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ದೆಹಲಿಯ ವಸಂತ್ ಕುಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ವಿದ್ಯಾರ್ಥಿನಿಯರ ದೂರಿನ ಅನ್ವಯ ಪ್ರಕರಣ ದಾಖಲು ಎಂದು ಹೇಳಲಾಗ್ತಿದೆ. ಸಿಸಿಟಿವಿ ಸೇರಿದಂತೆ ಸಾಕ್ಷ್ಯಗಳ ವಶಕ್ಕೆ ಪಡೆದಂತಹ ಪೊಲೀಸರು ಸ್ಕಾಲರ್ಶಿಪ್ ಹೆಸರಿನಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಡ್ತಾ ಇದ್ರ ಆರೋಪ ಕೇಳಬಂದಿದೆ. ಸತ್ಯಾಸತ್ಯತೆಗಳು ಪೊಲೀಸರ ತನಿಖೆ ನಂತರವಷ್ಟೇ ಗೊತ್ತಾಗಬೇಕು. 32 ವಿದ್ಯಾರ್ಥಿನಿಯರ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿರುವ ಪೊಲೀಸರು ಅಶ್ಲೀಲ ವಾಟ್ಸಾಪ್ ಮೆಸೇಜ್ ಮತ್ತು ಅನಗತ್ಯ ದೈಹಿಕ ಸಂಪರ್ಕ ತನಿಖೆಯ ವೇಳೆ ನಕಲಿ ನಂಬರ್ ಪ್ಲೇಟ್ ಬಳಸುತ್ತಿರುವುದು ಬೆಳಕಿಗೆ ಬಂದಿದೆ. ಬಿಎನ್ಎಸ್ ಕಾಯ್ದೆ 75/279 ಅದರ ಅಡಿ ಎಫ್ಐಆರ್ ದಾಖಲಾಗಿದೆ. ಸ್ವಾಮೀಜಿಯೊಬ್ಬರು ಕಾವಿ ತೊಟ್ಟ ಸ್ವಾಮೀಜಿ ಕದ್ದು ಕಾಡುವ ಕಾಮನೆಗಳನ್ನು ಕಟ್ಟು ಹಾಕಬೇಕು. ಅದು ಸ್ವಾಮೀಜಿಗೆ ಮಾತ್ರ ಸೀಮಿತ ಅಲ್ಲ, ಯಾವುದೇ ಧರ್ಮ ಆಗಿರಲಿ ಅದರ ಧಾರ್ಮಿಕ ಪಂಡಿತರು ಕದ್ದು ಕಾಡುವ ಕಾಮನೆಗಳನ್ನು ಕಟ್ಟಿ ಹಾಕಿ ಧಾರ್ಮಿಕತೆ ಮಾತ್ರ ಪಠಿಸಬೇಕು. ಮಾನವೀಯ ಮೌಲ್ಯಗಳನ್ನೊಳಗೊಂಡ ಹಿತವಚನ, ಸಮಾಜದ ಏರಿಳಿತಗಳ ಬಗ್ಗೆ ಮಾತನಾಡಬೇಕು. ನಾಗರಿಕ ಸಮಾಜಕ್ಕೆ ಮಾದರಿಯಾಗುವಂತಹ ವರ್ತನೆಗಳು ಅವರಿಂದ ವ್ಯಕ್ತವಾಗಬೇಕು. ಅವರು ಹೇಳುವ ಒಂದು ವಾಕ್ಯವನ್ನ ಲಕ್ಷಾಂತರ ಜನ ಪಾಲನೆ ಮಾಡುವಂತಿರಬೇಕು. ಅವರ ವಾಕ್ಯಗಳು ಸಂಪೂರ್ಣವಾಗಿ ವೇದವಾಕ್ಯಗಳೇ ಆಗಿರಬೇಕು ಅಂತೇನಿಲ್ಲ. ಮನುಷ್ಯ ಸಹಜವಾದ ಉತ್ತಮ ಗುಣ ಇರುವ ಯಾವುದೇ ಮಾತಾಗಿರಲಿ ಅದು ಸ್ವೀಕಾರ ಅರ್ಹ ಆಗಿರಬೇಕು ಹೊರತು ಈ ತರಹದ ಸಣ್ಣತನದ ಪ್ರದರ್ಶನಕ್ಕೆ ಸೀಮಿತ ಆಗಿರಬಾರದು. ಸ್ವಾಮೀಜಿಗಳು ವಿದ್ಯಾರ್ಥಿನಿಗಳು ತನ್ನ ನಾಲಿಗೆಯಲ್ಲಿ ಹಿತ ವಚನ ಬರುವುದನ್ನು ಕಾಯುವ ಒಂದು ದೊಡ್ಡ ಸಮೂಹ ಇದೆ ಅನ್ನೋ ಪರಿಜ್ಞಾನ ಬೇಡ. 32 ವಿದ್ಯಾರ್ಥಿನಿಯರ ಮೌಖಿಕ ಹೇಳಿಕೆಗಳನ್ನು ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಇನ್ವೆಸ್ಟಿಗೇಷನ್ ಆಗಿಲ್ಲ, ಇದು ಎಫ್ಐಆರ್ ದಾಖಲಾಗಿದೆ. ಸರಸ್ವತಿ ಸ್ವಾಮೀಜಿ ಎಂದು ಹೇಳಲಾಗುತ್ತೆ. ಬೇಜಾರಾಗುತ್ತೆ ಕೆಲವು ವಿಚಾರಗಳನ್ನು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ. ನಮ್ಮ ರಾಜ್ಯದ ಬಹುದೊಡ್ಡ ವ್ಯಕ್ತಿತ್ವಗಳ ಬಗ್ಗೆ ಅತ್ಯಂತ ನೆಗೆಟಿವ್ ಆದಂಥ ವಿಚಾರಗಳು, ಅದನ್ನು ಹೇಳಬೇಕಾದ್ರೆ ನಮಗೂ ಖೇದ ಅನಿಸುತ್ತೆ. ಈ ತರಹದ ವ್ಯಕ್ತಿತ್ವಗಳು ಇಷ್ಟು ಕೆಳದರ್ಜೆಯ ಕೆಲಸಗಳನ್ನು ಮಾಡ್ತಾರೆ ಎನ್ನುವುದಾದರೆ ಕರ್ನಾಟಕಕ್ಕೆ ಅವಮಾನ ಅಲ್ವಾ? ಸ್ಕಾಲರ್ಶಿಪ್ ಹೆಸರಿನಲ್ಲಿ ವಿದ್ಯಾರ್ಥಿನಿಯರಿಗೆ ಸೆಕ್ಸುವಲ್ ಹರಾಸ್ಮೆಂಟ್ ಮಾಡ್ತಿದ್ರಂತೆ, ಲೈಂಗಿಕ ಕಿರುಕುಳ. ಇನ್ನು ಇನ್ವೆಸ್ಟಿಗೇಷನ್ ನಡೆಸುವಾಗ ಏನೇನು ಪತ್ತೆ ಆಗುತ್ತೋ ದೇವ ಮಾತ್ರ ಬಲ್ಲ. ಹೆಣ್ಣು ಮಕ್ಕಳಿಗೆ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಕಳುಹಿಸಿಕೊಡ್ತಾ ಇದ್ದಿದ್ದು, ದೈಹಿಕ ಸಂಪರ್ಕಕ್ಕೆ ಸನಿಹವಾಗುವಂತಹ ಅಂಶಗಳನ್ನು ಮೆಸೇಜ್ಗಳ ಮುಖಾಂತರವಾಗಿ ಉಲ್ಲೇಖ ಮಾಡುವಂತಹದ್ದು, ಹೆಣ್ಣುಮಕ್ಕಳ ಸೌಂದರ್ಯವನ್ನು ವಿವರಿಸೋದು ಅಥವಾ ಅವರ ಖಾಸಗಿ ಭಾಗಗಳ ಬಗ್ಗೆ ಮಾತನಾಡೋದು ಸಾಕಷ್ಟುಗಳಿರ್ತವೆ. ಆದರೆ ಇದು ಪೊಲೀಸರು ತನಿಖೆ ಆಗಬೇಕು. ಈಗಲೇ ಸ್ವಾಮೀಜಿ ಅಪರಾಧಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸ್ವಾಮೀಜಿಯ ಮೇಲೆ ಆರೋಪ ಕೇಳಿಬಂದಿದೆ. ಚೈತನ್ಯಾನಂದ ಸರಸ್ವತಿ ಸ್ವಾಮೀಜಿ ವಿರುದ್ಧ ಎಫ್ಐಆರ್ ಆಗಿದೆ. ದೆಹಲಿಯ ವಸಂತ್ ಕುಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತಹದ್ದು. ವಿದ್ಯಾರ್ಥಿನಿಯ ದೂರಿನ ಅನ್ವಯ ಪ್ರಕರಣ ದಾಖಲು ಎಂದು ಹೇಳಲಾಗ್ತಿದೆ. ಇನ್ನು ಸಿಸಿಟಿವಿ ಸೇರಿದಂತೆ ಅನೇಕ ಸಾಕ್ಷ್ಯಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಪ್ರಾರಂಭ ಮಾಡಿದ್ದಾರೆ. ತನಿಖೆ ನಂತರ ಸತ್ಯಾಸತ್ಯತೆಗಳು ಹೊರಬರಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.